ಫುಡ್ ಅಡ್ಡ ಈ ಚಾನಲ್ನ ಮತ್ತೆ ಓಪನ್ ಮಾಡಿದ್ವಿ. ಮುಂಚೆ ಸುಮಾರು ಕಡೆ ಹೋಗಿ ಎಲ್ಲ ಕಡೆನೂ ಫುಡ್ ಟೇಸ್ಟ್ ಮಾಡಿ ನಾವು ನಿಮಗೆ ರಿವ್ಯೂ ಕೊಡ್ತಾ ಇದ್ದೋ. ಬಟ್ ಯಾವುದೋ ಒಂದು ಕೆಲವೊಂದು ಕಾರಣಾಂತರದಿಂದ ಈ ಚಾನಲ್ನ ಸ್ಟಾಪ್ ಮಾಡಿದ್ದೋ. ಮತ್ತೆ ಇವಾಗ ಇದು ಓಪನ್ ಮಾಡಿದ್ದೀವಿ. ಸೊ ನಾನು ಕೂಡ ಅವಾಗ ಹೋಗಿ ಎಲ್ಲರೂ ಒಂದು ಕಡೆ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ. ಬಟ್ ಇದರಲ್ಲಿ ಏನು ವಿಚಾರ ಅಂತಂದ್ರೆ, ಫುಡ್ ಹೆಂಗಿದೆ ಏನಿದೆ ಇದ್ದಂಗೆ ಹೇಳ್ತೀವಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾವು ಬರ್ತಿರೋಂಥ ಚಾನಲ್ಗಳಲ್ಲಿ ಫುಡ್ ಬಗ್ಗೆ ಯಾರು ಹೋಗಿದ್ರು ತಿನ್ನಿದ ಕಡೆ ಎಲ್ಲ ಸೂಪರ್ ಆಗೈತೆ ಅಂತಾರೆ. ಇದನ್ನ ಕೇಳಿ 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 ನನಗೆ ಬೇಜಾರಾಗಿ ಸೂಪರ್ ಆಗಿದೆ ಇಲ್ವೋ ಅನ್ನೋದನ್ನ ನಾವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡುವಂಥ ಜಾಗಗಳಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಓಪನ್ ಅಪ್ ಆಗಿ ಹೇಳ್ತೀವಿ. ಸೊ ಯಾರಿಗಾದ್ರೂ ಈ ಚಾನಲ್ನ ಫಾಲೋ ಮಾಡಬೇಕು ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ವಿ, ಹೋಗಿ ನೀವು ಮತ್ತೆ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಲ್ಯೂಟೈಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಬೈರತಿ ರಣಗಲ್. ಈ ಮೂವಿ ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ಮಫ್ತಿ ಸಿನಿಮಾದ ಒಂದು ಪ್ರೀಕ್ವಲ್ ಮೂವಿನೇ ಇದು. ಹೆಂಗೆ ಬೈರತಿ ರಣಗಲ್ ಯಾವ ರೀತಿ ಏನಕ್ಕೆ ಡಾನ್ ಆದ್ರು, ಈ ವ್ಯವಸ್ಥೆಗೋಸ್ಕರನ ಅಥವಾ ಪೊಲಿಟಿಕ್ಸ್ಗೋಸ್ಕರನ ಅಥವಾ ಜನಗಳಿಗೋಸ್ಕರನ ಏನಕ್ಕಾದ್ರು ಅನ್ನೋದೇ ಈ ಮೂವಿದ ಆನ್ಲೈನ್ ಕತೆ. ಸೊ ಈ ಆನ್ಲೈನ್ ಕತೆ ಕೇಳಿ ನೋಡ್ತಂದ್ರೆ, ಸೊ ಮಫ್ತಿ ಸಿನಿಮಾ ನೋಡಿರೋರಿಗೆ ಆಲ್ಮೋಸ್ಟ್ ಇದು ಈ ಕತೆ ಏನಕ್ಕೆ ಬಂತು ಅನ್ನೋದು ಅರ್ಥ ಆಗುತ್ತೆ. ನೋಡದೇ ಇರೋರಿಗೆ ಈ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಮಫ್ತಿನೂ ಕೂಡ ನೋಡ್ಬೋದು. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಕತೆ ಅಂತಾನೆ ಹೇಳ್ಬೋದು. ಸೊ ಮಫ್ತಿ ಸಿನಿಮಾ ನೋಡೋದಲ್ಲ ಆ ರೇಂಜಿಗೆ ಇದೆ ಅಂದ್ರೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇದೆ. ಯಾಕಂದ್ರೆ ಮಫ್ತಿ ಸಿನಿಮಾಲಿ ಒಂದು ಅನ್ವಾಂಟೆಡ್ ಕಾಮಿಡೀಸ್ಗಳು ಚಿಕ್ಕಣದು ಬರೋದು ಹೋಗೋದು ಸ್ವಲ್ಪ ನಮಗೆ ಬೋರ್ ಹೊಡಿತದೆ. ಅದೇನು ಅಷ್ಟು ಕಾಮಿಡಿ ಫೀಲ್ ಆಗೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ 2 hours 10 minutes ಎಷ್ಟು ಚೊಕ್ಕವಾಗಿ ಏನು ಸ್ಟೋರಿನ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಕ್ಲೀನಾಗಿ ಹೇಳಿದ್ದಾರೆ. ಸೊ ಆ ವಿಚಾರದಲ್ಲಿ ಟೈಮ್ ಡ್ಯೂರೇಷನ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ, ಎಲ್ಲೂ ಜಾಸ್ತಿ ಎಳೆದಿಲ್ಲ. ಇನ್ನು ಈ ಸಿನಿಮಾದು ಮೇಕಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ರವಿ ಬಸ್ರು ಅವರ ಮ್ಯೂಸಿಕ್ ಒಂದೆರಡಲ್ಲ, ಕೊನೆ ಒಂದ್ 2-3 ಸಿನಿಮಾದಲ್ಲಿ ಅವ್ರು ಬಾರ್ಸಿರೋದು ಕೇಳಿ 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 ಕಿವಿ ಡ್ರಮ್ಮೆ ಹೋಗ್ಬಿಟ್ಟಿದ್ ಬಿಡಿ. ಈಗ ಸದ್ಯಕ್ಕೆ ಇದರಲ್ಲಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಒಂದು ಅರ್ಥ ಆಗುತ್ತೆ, ಡೈರೆಕ್ಟರ್ ಅವರ ಅಭಿರುಚಿ ತಕ್ಕಂತೆ ಇಲ್ಲಿ ಮ್ಯೂಸಿಕ್ ತೆಗೆದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಕೇಳ್ಬೇಕಾ, ಮಫ್ತಿಲೇ ಆ ಮಟ್ಟಕ್ಕೆ ಪರ್ಫಾರ್ಮೆನ್ಸ್ ಕೊಟ್ಟಿರೋರು ಈ ಸಿನಿಮಾದಲ್ಲಿ ಎಲ್ಲರೂ ಆಕ್ಚುಲಿ ಅವರು ಅಂತಲ್ಲ, ಎಲ್ಲ ಆರ್ಟಿಸ್ಟ್ಗಳು ಕೂಡ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್. ಬಟ್ ಎಲ್ಲೂ ಕೂಡ ನಮಗೆ ಡ್ರಾಮಾನ ಒಂದು ಫೀಲ್ ಆಗಲ್ಲ. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ವಿಚಾರ ಬರೋದಾದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಏನಾಗುತ್ತೆ ಮುಂದಕ್ಕೆ ಅನ್ನೋದು. ಬಟ್ ಆದ್ರೂ ಪ್ರಿಡಿಕ್ಟ್ ಮಾಡಿದ್ರು ಕೂಡ ನಮಗೆ ಒಂದು ಬೋರಿಂಗ್ ಅಂತ ಅನ್ಸಲ್ಲ. ಸೊ ಒಂದು ಮೂವಿ ಹೋಗೋದೇ ಗೊತ್ತಾಗಲ್ಲ. ಸೊ ಅದೊಂದ್ರಲ್ಲಿ ಅಷ್ಟೇನಾದ್ರು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ಏನಿಲ್ಲ. ಬಟ್ ಆದ್ರೆ ಈ ಬಗೀರ ಸಿನಿಮಾ ಈಗ ರೀಸೆಂಟ್ ಆಗಿ ಬಂದು ಹೋದ್ಮೇಲೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಇನ್ನೂ ಚೆನ್ನಾಗಿ ಉಸಿರಾಡ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಈ ಸಿನಿಮಾ ಬಂದ್ಮೇಲೆ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಯ್ತು ಅಂತ ಹೇಳ್ಬೋದು. ಪ್ಯಾನ್ ಇಂಡಿಯಾ ಅನ್ಕೊಂಡು ಏನೇನೋ ಮಾಡಿ ಮರ್ಯಾದೆ ಹೋಗೋದನ್ನೆಲ್ಲ ಈ ತರ ಸಿನಿಮಾಗಳು ಬಂದು ನಮಗೆ ಮರ್ಯಾದೆ ಕಾಪಾಡ್ತಾ ಇದೆ. ಸೊ ಇಂಥ ಸಿನಿಮಾಗಳನ್ನಾದ್ರೂ ಪ್ಯಾನ್ ಇಂಡಿಯಾ ಲೆವೆಲ್ ಬಿಟ್ಟಿದ್ರೆ ಅದು ಕೂಡ ಚೆನ್ನಾಗಿರ್ತಿತ್ತು. ಓವರ್ ಆಲ್ ಈ ಸಿನಿಮಾ ಅಂತೂ 100% ಹಿಟ್ ಅಂತಾನೆ ಹೇಳ್ಬೋದು. ಒಂದ್ಸಲ ಅಲ್ಲ 2 ಸಲ ಕೂಡ ನೋಡ್ಬೋದು. ಮೂವಿ ಅಂತ ಅಷ್ಟು ಚೆನ್ನಾಗಿದೆ. ನಾವು ಕೊಟ್ಟಿದ್ದ ದುಡ್ಡಿಗೂ ಮೋಸ ಇಲ್ಲ, ನಾವು ಅಲ್ಲಿ ಹೋಗಿ ತಿಂದ ಸ್ನಾಕ್ಸ್ಗೂ ಮೋಸ ಇಲ್ಲ.